ಎಲ್ಲರಿಗೂ ನಮಸ್ಕಾರ. ಅಮ್ಮ ಇವತ್ತು ಖುಷಿಯಾಗಿದ್ದಾರೆ, ಯಾಕಂದ್ರೆ ಅಮ್ಮನೇ ಹೇಳ್ತಾರೆ. ಹಾಯ್ ಆಲ್, ವೆಲ್ಕಮ್ ಟು ದೀಕ್ಷಾಸ್ ವ್ಲಾಗ್. ಏನು ನೋಡ್ತಾ ಇದ್ದೀರಾ, ಏನು ಇವತ್ತು ಇಷ್ಟು ಖುಷಿಯಾಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಏನಕ್ಕೆ ಅಂದರೆ ಇವತ್ತು ನಾನು ಒಂದು ಚಿಕ್ಕ ಕನಸೆ ಅಂತಲೇ ಹೇಳ್ಬೋದು. ಈ ಥರ ವಾಲೆ ತಗೊಳ್ಬೇಕು ಅಂತ ತುಂಬ ದಿನದಿಂದ ಆಸೆ. ಸುಮ ನೀನು ನೋಡಬೇಡ ಸುಮ, ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ಆ ವಾಲೆ ತಗೊಳ್ಬೇಕು ಅಂತ. ಫೈನಲಿ ಇವತ್ತು ಆ ಟೈಮ್ ಕೂಡ ಬಂತು ಅನಿಸುತ್ತೆ ಆ ವಾಲೆ ನಮ್ಮ ಕೈಗೆ ಸೇರೋದಕ್ಕೆ. ಇವತ್ತಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗೆ. ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ಆ ಥರ ವಾಲೆ ತಗೋಬೇಕು, ಆ ಥರ ವಾಲೆ ತಗೊಳ್ಬೇಕು ಅಂತ. ಮನೇಲಿ ಹೇಳ್ತಿದ್ದೆ, ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಗೊತ್ತಲ್ಲ, ನೋಡಿದ ತಕ್ಷಣ ಏನು ತೊಗೊಳೋದಕ್ಕಾಗಲ್ಲ. ಒಂದೊಂದು ಸ್ವಲ್ಪನೇ ದುಡ್ಡೆಲ್ಲನೂ ಸೇವಿಂಗ್ಸ್ ಮಾಡಿ ಇವತ್ತಿಗೆ ಫೈನಲಿ ನಾನು ಇಷ್ಟಪಟ್ಟಿದ್ದಂಥ ವಾಲೆನ ತೊಗೊಂಡು ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೂ ಹೇಗಿದೆ ಅಂತ ನೋಡಿ. ಈ ಫೈನಲಿ ವಾಲೆ ಬಂತು ಮನೆಗೆ. ಯಾವ ಥರ ಇದೆ, ಚೆನ್ನಾಗಿದೆಯಾ ಏನು ಅಂತ ಹೇಳಿ ನೋಡಿ. ಚೆನ್ನಾಗಿದೆಯಾ ವಾಲೆ? ತುಂಬ ಆಸೆ ಪಟ್ಟಿದ್ದೆ ಈ ವಾಲೆಗೋಸ್ಕರ. ಫೈನಲಿ ಈ ವಾಲೆ ನಂದಾಯಿತು. ಅದೇ ಒಂದು ದೊಡ್ಡ ಖುಷಿ ನನಗೆ. ಏನೋ ಚಿಕ್ಕದಾಗಲಿ, ನಮ್ಮಂಥ ಜನಕ್ಕೆ ಚಿಕ್ಕದೇನೆ ತುಂಬ ಚಿಕ್ಕ ವಸ್ತು ಆಗಿದ್ರು ಅದು ನಾವು ತೊಗೊಳೋದಕ್ಕೆ ತುಂಬ ಕಷ್ಟಪಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಅದನ್ನು ತೊಗೊಂಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದಕ್ಕೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡೆ. ಹಾಂ, ದೇವ್ರ ಹತ್ರ ಇಕ್ಕೋಣ ಬಿಡು. ಇಲ್ಲ, ಒಂದ್ಸಲಿ ಹಾಕೋ, ಆಮೇಲೆ ದೇವ್ರ ಹತ್ರ ಇಟ್ಬಿಟ್ಟ. ಒಂದ್ಸಲ ಹಾಕೊಂಡು ನೋಡು ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಹಾಕೊಳ್ತೀನಿ, ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ ನೀವೇನೆ. ನಾನು ಬೇರೆ ತಿರುಪ ಎತ್ಕೊಬಿಟ್ಟಿದ್ದೀನಿ, ಹೋಗ್ತಾ ಇಲ್ಲ ಒಳಗಡೆ. ಅಯ್ಯೋ ದೇವ್ರೆ, ಬೇರೆ ತಿರುಪ ಎತ್ಕೊಬಿಟ್ಟಿದ್ದೀನಿ ನಾನು. ವಾಲೆ ತಿರುಪ ಎತ್ಕೊಂಡಿಲ್ಲ ನೋಡಿ. ವಾಲೆ ತಿರುಪ ಎತ್ಕೊಳ್ಳೋದು ಬಿಟ್ಬಿಟ್ಟು ನಾನು ಮುಂಚೆ ಇಟ್ಕೊಂಡಿದ್ನಲ್ಲ ಗುಂಡು, ಆ ಗುಂಡುದೇ ತಿರುಪ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇಲ್ಲ ಅಂತ ನೋಡಿದ್ರೆ ಅದು ಗುಂಡಿಂದು ತಿರುಪ. ಅದು ಥರ ಇದೆ ವಾಲೆ. ಕಿವಿ ತುಂಬ ತುಂಬುತ್ತೆ, ಅದಕ್ಕೆ ಇಷ್ಟ ಆಗಿದ್ದು ನನಗೆ. ವಾಲೆ ಹಾಕೊಂಡ್ರೆ ಕಿವಿ ತುಂಬ ತುಂಬುತ್ತೆ, ಅದಕ್ಕೋಸ್ಕರನೇ ಇಷ್ಟ ಆಗಿದ್ದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ನನಗೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ವಾ? ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಚೆನ್ನಾಗಿದೆಯಾ? ಇವತ್ತು ಹಾಗೆ ಇದ್ಕಿದ ಬೇಳೆ ಸಾರು ಮಾಡೋಣ ಅಂತ ಕಾಳೆಲ್ಲನೂ 1.5 ಕೆ ಜಿ ಆಗಷ್ಟು ಕಾಯಿ ತೊಗೊಂಡಿದ್ದು. ಹೆಂಗಿರುತ್ತೋ ಏನೋ ಅಂತ. ಕಾಯಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ತಂಗಿ ಇದ್ಕಿದ ಬೇಳೆ ಸಾಂಬಾರು ಮಾಡಿಕೊಡು ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ರಾತ್ರಿ ನೈಟ್ಗೆ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲನೂ ಸಹ ಅವಳೇ ಇತುಕ್ಕಿ ಕೊಡ್ತಾ ಇದ್ದಾಳೆ. ಇದಕ್ಕಾದ್ಮೇಲೆ ಮಾಮೂಲಿ ಸಾಂಬಾರು, ಇದ್ಕಿದ ಬೇಳೆ ಸಾಂಬಾರು ಮಾಡಿ ತಿಂತೀವಿ. ಸುಮ್ಮ ಹಾಯ್ ಮಾಡೆ.
ಮಾಡು